ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈ ಅಧಿವೇಶನದಲ್ಲಿ ಪ್ರಮುಖವಾಗಿ 2 ಕಾನೂನುಗಳು ಅಥವಾ ಮಸೂದೆಗಳನ್ನು ಪಾಸ್ ಮಾಡೋರಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಅವು 2 ಮೊದಲನೇದು ದ್ವೇಷ ಭಾಷಣ, ಎರಡನೇದು ಬಹಿಷ್ಕಾರ. ನಿಜವಾಗಿಯೂ 2 ಕಾನೂನು ಆಗಲೇಬೇಕಾದಂಥದ್ದು. ಈಗಿರುವ ಕಾನೂನು ಕಟ್ಟಳೆಗಳು ಪ್ರಭಾವಿಯಾಗಿಲ್ಲ ಅನ್ನೋದಕ್ಕೆ ಇಲ್ಲಿ ಮಾಬ್ ಲಿಂಚಿಂಗು, ಇನ್ನೊಂದರ ಬಗ್ಗೆ ಕೀಳಾಗಿ ಮಾತಾಡುವಂಥದ್ದು, ಇನ್ನುಳಿದ ಅನೇಕ ಬಹಿಷ್ಕಾರ ಹಾಕುವಂಥದ್ದು, ಬೇರೆ ಜಾತಿಯ ಹುಡುಗಿನ ಅಥವಾ ಹುಡುಗನ ಮದುವೆ ಆದ ಬಹಿಷ್ಕಾರ ಹಾಕುವಂಥದ್ದು, ಅಥವಾ ಗುಡಿಗಳಲ್ಲಿ ಹೋದ್ರೆ ಬಹಿಷ್ಕಾರ ಹಾಕುವಂಥದ್ದು, ಇವೆಲ್ಲ ನಾವು ನೋಡ್ತಾ ಇದ್ದೀವಿ. ತಪ್ಪಲ್ವಾ? ಹಿಂದೂಗಳೆಲ್ಲ ಒಂದು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಯೋಗಿ ಆದಿತ್ಯನಾಥ್ ಅವರು ಓಟ್ ಪಡಿತಾರೆ. ಅಂದಾಗ ಎಲ್ಲ ಗುಡಿಗಳಲ್ಲೇ ಎಲ್ಲ ಜಾತಿ ಜನ, ಮುಸ್ಲಿಮರು ಬಿಡ್ರಿ, ಅವ್ರು ಮಲೇಚರಿದ್ದಾರೆ, ಅವ್ರನ್ನ ಬಿಡೋನು. ಅಟ್ಲೀಸ್ಟ್ ಹಿಂದೂಗಳಲ್ಲಿ ಕೆಳಜಾತಿ ಜನರನ್ನ ಗುಡಿಗಳಲ್ಲಿ ಕರ್ಕೋತಾರ, ಅವ್ರಿಗೆ ಬಹಿಷ್ಕಾರ ಹಾಕದಿರ್ತಾರ. ಮೇಲ್ಜಾತಿಯ ಹುಡುಗಿ ಕೆಳಜಾತಿ ಹುಡುಗನ ಮದುವೆ ಆದ್ರೆ ಅವನು ಬಹಿಷ್ಕಾರ ಹಾಕ್ತಾ ಇರ್ತಾರ. ಏನಿದೆಲ್ಲ? ಮತ್ತು ಕೇಳಿದ್ರೆ ಎದ್ದ ತಕ್ಷಣ ಹಿಂದೂಗಳು ಒಂದು. ಮತ್ತು ಇದೇನಿದು? ನಮ್ಮ ಸಮಾಜದಲ್ಲಿ ಇವತ್ತಿಗೂ ನಡೀತಾ ಇದೆ ಬಹಿಷ್ಕಾರ ಹಾಕುವಂಥದ್ದು. ಇನ್ನೊಂದು ನಿಮ್ಗೆ ಗೊತ್ತದ ದ್ವೇಷ ಭಾಷಣ, ಇನ್ನೊಂದು ಧರ್ಮದ ಬಗ್ಗೆ ದ್ವೇಷ ಹುಟ್ಟಿಸ್ಕೊಂಡು ಮಾತಾಡ್ತಾರೆ. ಇರಲಿ, ಅವರ ಧರ್ಮದ ವಿಮರ್ಶೆ ಮಾಡೋದು ಬೇರೆ, ವಿಮರ್ಶೆ ಮಾಡಿರಿ. ಆದರೆ ಅವ್ರ ದೈವ ನಂಬಿದಂಥ ದೈವವನ್ನು ಟೀಕೆ ಮಾಡೋದು ಎಷ್ಟು ಸರಿ? ಅದೇ ರೀತಿ ನಮ್ಮ ದೈವವನ್ನು ಟೀಕೆ ಮಾಡೋದು ಅವ್ರದ್ದು ತಪ್ಪನ್ನು ಅವ್ರು ಮಾಡಿದರೆ ಯಾರೋ ಮಾಡೋ. ನಮ್ಮ ದೈವದ ನಮ್ಮ ನಂಬಿಕೆಗಳನ್ನು ಟೀಕೆ ಮಾಡಿದ್ರೆ ತಪ್ಪದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ವಿಮರ್ಶೆ ಮಾಡಿದರೆ ಅಪರಾಧ ಅಲ್ಲ. ವಿಮರ್ಶೆ ನಮ್ಮನ್ನು ಬೆಳೆಸೋ ಸಲುವಾಗಿರ್ತದೆ, ನಮ್ಮಲ್ಲಿ ದೋಷಗಳನ್ನು ಹೇಳುವ ಸಲುವಾಗಿರ್ತದೆ. ಈ ದಿಶೆಯಲ್ಲಿ ಸಿದ್ದರಾಮಯ್ಯನವರು ಕಾನೂನು ಮಾಡಿ ಕೊಡಲಿದ್ದಾರೆ. ತಪ್ಪ? ಯಾಕಂದರೆ ಇದನ್ನು ಇವತ್ತು ಆದ್ಯಂತವಾಗಿ ಚರ್ಚೆ ಮಾಡಬೇಕಾಗ್ಯದ, ನಿಷ್ಕರ್ಷ ಮಾಡಬೇಕಾಗ್ಯದ, ಚಿಂತಿಸಬೇಕಾಗ್ಯದ. ನಮ್ಮ ಸಮಾಜ ಉಳಿದು ಮುಂದೆ ಹೋಗ್ಬೇಕಾಗ್ಯದ. ನಮ್ಮ ಸಮಾಜ ಮುಂದುವರೆದ ವಿಶ್ವಗುರು ನಿಜವಾಗಿ ಆಗಬೇಕಾಗ್ಯದ. ಇವತ್ತು ವಿಶ್ವಗುರು ನಾವಲ್ರಿ. ಇವತ್ತು ಯಾರು ಅಮೇರಿಕನ್ಸ್ನು ಬಂದು ಇಂಡಿಯಾದಲ್ಲಿ ಕಲಿಯೋದಿಲ್ಲ, ಎಜುಕೇಷನ್ ಪಡೆಯೋದಿಲ್ಲ. ಯಾಕಂದ್ರೆ ಅಷ್ಟು ಹೈ ಟೆಕ್ನಾಲಜಿ ಅವ್ರಿಗೆ ಬೆಳೆದದ. ನಾವಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ, ಅಮೇರಿಕ ಕಲ್ತು ಬರಬೇಕಪ್ಪ ಅಂತ. ನಾವು ಹೆಮ್ಮೆ ಪಡ್ತೀವಿ. ಯಾವುದ್ರ ಹುಡುಗಿ ಹೋಗಿ ಕಲ್ತು ಬಂದ್ರೆ ಅಮೇರಿಕದ ಕಲ್ತಾರೆ, ಅಮೇರಿಕದ ಸೆಟ್ಲ್ ಅದಾರ ರೀ, US ಅದ್ರೊಳಗೆ ಸೆಟ್ಲ್ ಅದಾರ ರೀ, ಕೆನಡಾದಲ್ಲಿ ಸೆಟ್ಲ್ ಅದಾರ ರೀ, ಇಂಗ್ಲೆಂಡಲ್ಲಿ ಸೆಟ್ ಅದಾರ ರೀ, ಯುರೋಪ್ ಕಂಡಲ್ಲಿ ಸೆಟ್ ಅದಾರ ರೀ, ಜರ್ಮನಿಲಿ ಸೆಟ್ ಅದಾರ ತಿಳ್ಕೊಳ್ತೀವಿ. ಅವ್ರು ಯಾರು ಭಾರತದಲ್ಲಿ ಇದಾರೆ ರೀ, ಭಾರತದಲ್ಲಿ ಸೆಟ್ ಆಗಿರುತ್ತೆ ಯಾರೂ ಹೇಳೋದಿಲ್ಲ. ವಿಶ್ವಗುರು ಯಾರು? ಆ ವಿಶ್ವಗುರು ಆಗಬೇಕಾದ್ರೆ ಎಲ್ಲರಿಗೂ ಶಿಕ್ಷಣ ಸಿಗಬೇಕಾಗಿದೆ, ಫ್ರೀಯಾಗಿ ಸಿಗಬೇಕಾಗಿದೆ. ಹೈಯರ್ ಎಜುಕೇಷನ್ನ ಅವ್ರು ಯಾವ್ದು ಕಲಿತದೋ ಅದೆಲ್ಲ ಟೆಕ್ನಿಕಲ್ ಇರ್ಬೋದು, ಮತ್ತು ಯಾವುದು ಏನು ಇರ್ಬೋದು, ಇವೆಲ್ಲ ಗ್ಯಾರಂಟಿಗಿಂತ ಈ ಗ್ಯಾರಂಟಿ ಭಾಳ ಇಂಪಾರ್ಟೆಂಟ್. ಇವತ್ತು ನೋಡ್ರೆ ಪ್ರೈವೇಟೈಸೇಷನ್ ಮಾಡಿಬಿಟ್ರಿ ಶಿಕ್ಷಣ ಎಲ್ಲ. ಯಾರು ಕಲಿಬೇಕು ರೀ ಹೈಯರ್ ಎಜುಕೇಷನ್ನ? ಯಾವ ಬಡ ಮಕ್ಕಳಿಗೆ ಸಾಧ್ಯದ? ಯಾವ ಕೂಲಿಕಾರ ಮಕ್ಕಳಿಗೆ ಸಾಧ್ಯದ? ಹೌದು, ರಿಸರ್ವೇಷನ್ ಅದ ನಮ್ಮಲ್ಲೇ SC/ST ಕೊಡ್ತೀವಿ ಅಂತೇಳಿ. ಎಷ್ಟು ಜನ SC/STಗಳು ಇವರು ಕಲ್ತು ಹೊರಗೆ ಬಂದಿದ್ದಾರೆ? ಲಿಸ್ಟ್ ತೆಗಿರಿ ನೋಡೋಣ. ಎಷ್ಟು ಜನ MBBS ಡಾಕ್ಟರ್ಸ್ ಆಗಿದ್ದಾರೆ? ಎಷ್ಟು ಜನ MD ಆಗಿದ್ದಾರೆ? SCಗಳು STಗಳು ಲಿಸ್ಟ್ ಹೊರಗೆ ಬಿಡುಗಡೆ ಮಾಡಿ ನೋಡೋಣ. ನಾ ಯಾಕೆ ಮಾತ್ರ ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಈ ಮಾಬ್ ಲಿಂಚಿಂಗ್ ಅಂಥದ್ದಾಗಿರ್ಬೋದು, ಅದೇ ಕಾಲಕ್ಕೆ ಲವ್ ಜಿಹಾದ್ ಅಂಥದ್ದಾಗಿರ್ಬೋದು, ಇಂಥವೆಲ್ಲ ಮಾಡ್ತಾ ಜನರಿಗೆ ವಿಷಬೀಜ ಬಿತ್ತುವಂಥದ್ದು. ಯಾವ ಸಂಖ್ಯೆ ಹೆಚ್ಚಾಯಿತು, ವಿತ್ ರೆಕಾರ್ಡ್ ತೋರಿಸ್ರಿ, ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ತೋರಿಸ್ರಿ. ಮೋದಿಜಿಯವರು 2014 ಆಡಳಿತಕ್ಕೆ ಬಂದಿದ್ದಾರೆ. ಅಂದಿಂದ ಇಂದಿನವರೆಗೆ ಎಷ್ಟು ಡಾಟಾ ಬಿಡುಗಡೆ ಮಾಡಿದ್ದಾರೆ ಆಥೆಂಟಿಕ್ ಆಗಿ. 2011ರಲ್ಲಿ ಆದಂಥ ಜನಗಣತಿನ ಲಾಸ್ಟ್ ಯಾವ ಗಣತಿನಲ್ಲ ಏನೂ ಸಿಗೋದಿಲ್ಲ ನಮಗೆ, ರೆಕಾರ್ಡ್ಸ್ ಇಲ್ಲ, ಆಥೆಂಟಿಕ್ ರೆಕಾರ್ಡ್ ಸಿಗೋದಿಲ್ಲ. ಅಂದರೆ ಏನಿದು? ಅದಕ್ಕೆ ಇವತ್ತು ನಾವು ವಿಮರ್ಶೆ ಮಾಡಬೇಕಾಗಿದೆ. ಅವ್ರು ಹೆಚ್ಚಾದರು, ಇವ್ರು ಕಡಿಮೆ ಆದವರು ಹೆಚ್ಚು ಹಡಿತಾರೆ, ಹೆಚ್ಚಾಗ್ತಾ ಹೋಗ್ತಾ ಇದ್ದಾರೆ. ನಮ್ಮ ಅಧಿಕಾರಕ್ಕೆ ಎಷ್ಟು ಜನ ಇಡೀ ಇಂಡಿಯಾದಲ್ಲೇ ಜಮ್ಮು ಕಾಶ್ಮೀರ ಬಿಟ್ಟರೆ ಎಷ್ಟು ಜನ ಮುಸ್ಲಿಮರು ಇವತ್ತು ಮುಖ್ಯಮಂತ್ರಿಗಳಿದ್ದಾರೆ? ಇವತ್ತು ನಮ್ಮ ಪ್ರಧಾನಿ ಯಾರು? ಅತ್ಯಂತ ಕಡು ಹಿಂದುತ್ವವಾದಿ ಮೋದಿ ಅವರು. ಒಬ್ಬ ಪ್ರಧಾನಿ ಇಲ್ಲ ಇವತ್ತು. ಆದರೆ ಕಳ್ಕೊಳ್ತಾ ಇದ್ರ ನಮ್ಮ ಶಾರ್ ಅವರು ನಿಮ್ಗೆ ಗೊತ್ತದ, ನಮ್ಮ ಗಾಂಧೀಜಿ ಹೇಳ್ತಾರೆ ಬನಿಯ. ನಾ ಯಾಕೆ ಮೊದಲು ನೀವು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಂಥ ಒಂದು ಕಾನೂನು ತರತಮ ತರುವಂಥದ್ದು, ಮೇಲ ಕೀಳು ಮಾಡುವಂಥ ಒಂದು ಏನಪ್ಪ ಅಂದ್ರೆ ಈ ಒಂದು ಬಹಿಷ್ಕಾರದ ನಿಲುವುಗಳೇನಿದ್ದಾವೆ ವಿಚಾರಗಳು ಅದನ್ನು
ತಡಿಬೇಕು ಅನ್ನೋ ಸಲುವಾಗಿ ಕಟ್ಟರ್ ಕಾನೂನು ತರ್ತಾ ಇದ್ದಾರೆ. ನಿರ್ಭಯ ಅಂತ ಕಾನೂನು ತಂದರೂ ಇವತ್ತು ಹೆಣ್ಣಿನ ಮೇಲೆ ಅತ್ಯಾಚಾರ ನಿಂತಿಲ್ಲ. ನಿರ್ಭಯ ಕಾನೂನು, ಪೋಕ್ಸೋ ಕಾನೂನು ಏನೋ ತಂದರು, ಇವತ್ತಿಗೂ ನಮ್ಮ ಯಡಿಯೂರಪ್ಪನಂಥವರು ಆ ಬಲಿಯನ್ನು ಸಿಗ್ತಾ ಇಲ್ಲ ಅಂದಾಗ ಈಗ ಇದ್ದಂಥ ಕಾನೂನು ಸಾಧ್ಯ ಇಲ್ಲ. ಅದಕ್ಕಾಗಿ ಕಾನೂನು ತರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಮ್ಮ ಬಸವರಾಜ ಬೊಮ್ಮಾಯಿಯವರು ಮೊದಲು ಎಲ್ಲ ಜನತಾದಳದವರು, ಸಿದ್ದರಾಮಯ್ಯ ಜೊತೆಗೆ ಬೆಳೆದವರು, ವಿಶಾಲ ಮನೋಭಾವದವರು, ಅವರು ಒಂದು ಮಾತಾಡ್ತಾರೆ. ಅವ್ರ ಸ್ಟೇಟ್ಮೆಂಟ್ ನಾವು ಇವತ್ತು ಅಭ್ಯಾಸ ಮಾಡಬೇಕಾಗಿದೆ. ದ್ವೇಷ ಭಾಷಣ ತಡೆಗೆ ಕಾನೂನು ತರುತ್ತಿರುವುದು ಸಿದ್ದರಾಮಯ್ಯ ಅವರ ರಾಜಕಾರಣಕ್ಕೆ ಕಪ್ಪು ಚುಕ್ಕಿ ಅಂತ. ಏನು ಮಾತಾಡ್ತಾ ಇದ್ದೀರಿ ತಾವು? ಕಪ್ಪು ಚುಕ್ಕಿ ಹೆಂಗೆ ಆಗ್ತದೆ? ದ್ವೇಷ ಭಾಷಣ ಮಾಡೋರನ್ನ ತಡೀಬೇಕು, ನಮಗೆ ಅನಿವಾರ್ಯ. ಅಣ್ಣ ಅಪ್ಪ ಕೈ ಮುಗಿದ ಹೇಳಿದ್ರೆ, ಗಾಂಧೀಜಿ ಹಂಗೆ ಹೇಳಿದ್ರೆ, ಗಾಂಧೀಜಿ ಸಹಿತ ಕೊನೆಯಾಗಿ ಹೋಗ್ಬಿಟ್ರು. ಇದು ಗೊತ್ತಿದ್ದ ವಿಷಯ, ಐತಿಹಾಸಿಕ ಸತ್ತಿದೆಯಲ್ಲ. ಅಯ್ಯೋ ಅಪ್ಪ ಅಣ್ಣ ಅನ್ನೋ ಕೇಳಿಸ್ತಿದ್ದಾಗ ಅವ್ರು ಇಲ್ಲ. ಅವ್ರು ತಿಳಿ ಹೇಳುವಂಥ ಪ್ರಯತ್ನ ಮಾಡ್ತಾನೆ ಇರಬೇಕು ನಾವು. ಅದಕ್ಕೆ ಹೈಯರ್ ಎಜುಕೇಷನ್ ಫ್ರೀ ಮಾಡಿರಿ ಅಂತ ಹೇಳ್ತಾ ಇರೋದು. ಮೋದಿ ಸರ್ಕಾರ ಮಾಡ್ತಾ ಇಲ್ಲ, ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇಲ್ಲ, ಈ ದೇಶದ ಯಾವ ಸರ್ಕಾರ ಮಾಡ್ತಾ ಇಲ್ಲ. ಶಿಕ್ಷಣಕ್ಕೆ 15-20% ಕೆಲಸ ಮಾಡಿ ನಮ್ಮಲ್ಲಿ ಬುದ್ಧಿ ಇಲ್ಲ. ಬುದ್ಧಿದ್ರೂ ಮಾಡೋದಿಲ್ಲ. ಯಾಕಂದ್ರೆ ನಾವು ದಡ್ಡರಾಗಿರ್ಬೇಕು, ಈಗ ಜಾಡ್ತಾ ಇರಬೇಕು, ಅವ್ರ ನಮ್ಮನ್ನು ಆಳ್ತಾ ಹೋಗಬೇಕು. ಇದು ಸಿದ್ಧಾಂತ. ಅದಕ್ಕೆ ಇವತ್ತೇನು ಸಿದ್ದರಾಮಯ್ಯ ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ. ದ್ವೇಷ ಭಾಷೆ ನಿಲ್ಲಿಸಬೇಕಪ್ಪ, ಬಹಿಷ್ಕಾರ ಬಂದ್ ಆಗಬೇಕು ಅಂತೇಳಿ. ಇವು ಕಪ್ಪು ಚುಕ್ಕೆನ ನಾವು ಇವತ್ತು ಬೊಮ್ಮಾಯಿ ಅವ್ರನ್ನ ಕೇಳಬೇಕಾಗಿದೆ. ಇವತ್ತು ನಾವು BJPಗೆ ಹೋಗಿದ್ದಾರೆ, RSS ಸಂಪರ್ಕ ಮಾಡ್ಕೊಂಡಿದ್ದಾರೆ. ತಾವು ಮುಂದಿನ ಮುಖ್ಯಮಂತ್ರಿ BJPಯಿಂದ ಆಗಬೇಕು ಅನ್ನೋ ಕನಸ್ಕೊಂಡಿದ್ದಾರೆ. ಅವ್ರು ಈ ರೀತಿ ಹೇಳಿದ್ದು ನಿಜವಾಗಿಯೂ ಇದು ಆತ್ಮವಂಚನೆ ಅಂತ ಹೇಳಬೇಕಾಗಿದೆ. ಹೌದು, ನಮಗೆ ಸ್ವಾತಂತ್ರ್ಯ ಕೊಟ್ಟದ ಮಾತಾಡೋದು ಸ್ವಾತಂತ್ರ್ಯ ಸಿಕ್ಕದಂತ ತಿಳ್ಕೊಂಡು, ನಮಗೆ ನಡೆದಾಡೋ ಸ್ವಾತಂತ್ರ್ಯ ಸಿಕ್ಕದಂತ ತಿಳ್ಕೊಂಡು, ಬೇಕಾದ್ರೆ ಹೋಗೋ ಸ್ವಾತಂತ್ರ್ಯ ಸಿಕ್ಕದಂತ ತಿಳ್ಕೊಂಡು ರೋಡಿನ ಮಧ್ಯದಲ್ಲಿ ಹೋಗೋಕ್ಕಾಗ್ತದನ? ಎದುರಿಗೆ ಬಸ್ ಬರ್ಬಂದು ಮತ್ತೆ ಬರ್ಬಂದು ನಮ್ಗೆ ನಾವು ಸ್ವತಂತ್ರ ಆಗಿದ್ದೀವಿ ಅಂತ ರೈಲ್ವೆ ಹಳಿ ಟ್ರ್ಯಾಕ್ ಅಂದೆಲ್ಲ ಹೋಗ್ಲಿಕ್ಕೆ ಆಗ್ತದೆ. ರೈಲ್ವೆ ವಿರುದ್ಧ ಕರ್ತವ್ಯಗಳಿದ್ದಾವಲ್ಲೇ, ಕರ್ತವ್ಯ ನಾವು ಜ್ಞಾಪಿಸ್ಬೇಕಾಗಿದೆ ಇವತ್ತು. ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸಂವಿಧಾನದ ಬಗ್ಗೆ ಮಾತನಾಡುವ ಅವರು ಒಂದು ನೀವು ಮಾತಾಡ್ತೀರಲ್ರಿ. ಸಂವಿಧಾನದ ಬಗ್ಗೆ ಮಾತಾಡೋದಿಲ್ವಾ? ವ್ಯಕ್ತಿ ಸ್ವಾತಂತ್ರ್ಯ ಬಗ್ಗೆ ನೀವು ಮಾತಾಡೋದಿಲ್ವಾ? ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಲ್ಲಿ ಕರ್ತವ್ಯ ಇದಾವನು ಗೊತ್ತದಲ್ವ? ನಿಮ್ಮ ಧರ್ಮ ನೀವು ಎಷ್ಟು ಪ್ರೀತಿ ವಿಶ್ವಾಸನ ಗೌರವಿಸ್ತಾರೋ ಅವ್ರವ್ರು ನಮ್ಮ ಧರ್ಮ ಪ್ರೀತಿ ವಿಶ್ವಾಸನ ಗೌರವಿಸ್ತಾರೆ. ಆ ಸಂದರ್ಭದಲ್ಲಿ ನೀವು ದ್ವೇಷ ಭಾಷೆ ನೀವು ಮಾಡಲಿ ಬೇಡ, ಅವರು ಮಾಡಲಿ, ಯಾರಾದರೂ ಮಾಡಲಿ, ಇಬ್ಬರು ಅಪರಾಧಿಗಳ. ಇದು ಕಾನೂನು ತಪ್ಪ. ನಮ್ಮ ಸ್ವಾತಂತ್ರ್ಯ ಏನು ಎಷ್ಟು ಕೊಟ್ಟಿದ್ದಾರೆ? ನಮ್ಮ ಸ್ವಾತಂತ್ರ್ಯಕ್ಕೂ ಲಿಮಿಟ್ ಅದ. ಸ್ವತಂತ್ರ ಅದ ಅಂತ ತಿಳ್ಕೊಂಡು ಏನೆಲ್ಲ ಮಾಡ್ಲಿಕ್ಕೆ ಬರ್ತಂತೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ರೀ. ಕರ್ತವ್ಯಗಳಿದ್ದಾವೆ, ಕರ್ತವ್ಯಗಳು ಜ್ಞಾಪಿಸೋಕೆ ಕಾನೂನು ತರ್ತಾ ಇದ್ದಾರೆ. ಅದನ್ನು ಕಪ್ಪು ಚುಕ್ಕಿ ಅಂತ ನೀವು ಕರಿತಾ ಇದ್ದೀರಿ. ಒಬ್ಬ ಪ್ರಾಜ್ಞರು ತಿಳಗಿದ್ದಂಥವ್ರು, ವಿಶೇಷವಾಗಿ ಜನತಾ ಪಕ್ಷದ ಪ್ರಾಡಕ್ಟ್ ನೀವು. ಜಾತ್ಯಾತೀತ ನೆಲಗಟ್ಟಲೆ ವಿಚಾರ ಮಾಡುವಂಥವ್ರು. ಅದನ್ನು ಇವತ್ತು ಇವರೆಲ್ಲ ಹುಸಿ ಜಾತ್ಯಾತೀತ ಶೆಡು ಏನು ಅಂತ ಕರಿತಾ ಇದ್ದಾಗ ಭಾಳ ಚಂದದ ಇಂಗ್ಲೀಷ್ನಲ್ಲಿ ನೆನಪಾಗ್ತಾ ಇಲ್ಲ ನನಗೆ. ಈ ಒಂದು ಹುಸಿ ಜಾತ್ಯಾತೀತವಾದಿಗಳು ಅದೇ ರೀತಿ ಟೀಕೆ ಮಾಡೋದು ನಾವು ನೋಡ್ತೀವಿ. ಅದು ನಗರ ನಕ್ಸಲರು ಟೀಕೆ ಮಾಡ್ತಾ ಇರ್ತಾರೆ. ವಿಚಾರವಾದಿಗಳನ್ನ ತಿಳುವಳಿಕಿದ್ದವ್ರನ್ನ ಪ್ರಶ್ನೆ ಮಾಡಿದರೆ ಶುರುವಾಯಿತು, ನಗರ ನಕ್ಸಲ್ ಇದ್ದಾನಂತೇಳಿ. ಅದಕ್ಕೆ ಹೈಯರ್ ಎಜುಕೇಷನ್ ಮಸ್ಟ್ ಬಿ ಎವ್ರಿ ಒನ್ ಪಾಸ್, ಅದು ಫ್ರೀ ಮಾಡ್ತೀರಾ? ಅದು ಮಾಡಿ ತಾನೇ ಹೋಗ್ತದಲ್ವ? ನಾನು ಯಾಕೆ ಮಾತನ್ನು ಇವತ್ತು ತೆಗೆದುಕೊಂಡು ಹೇಳ್ತಾ ಇದ್ದೀನಿ ಅಂದರೆ, ಈ ಎಲ್ಲ ಸಮಸ್ಯೆಗಳಿಗೆ ನೀವು ದುಡ್ಡು ತೊಗೊಂಡು ಓಟ್ ಹಾಕೊಳ್ಳೋದು ಮಾಡೋದು ಇದು ಒಂದು ಅಪರಾಧನ. ಅದೇ ಕಾಲಕ್ಕೆ ಅವರಿಗೆಲ್ಲರಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಹುಟ್ಟಿದ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಹೈಯರ್ ಎಜುಕೇಷನ್ ಫ್ರೀ ಕೊಡದೇ ಇದ್ದರೆ ಅದು ಅಪರಾಧನ. ಅದ್ರ ಗ್ಯಾರಂಟಿ ಯಾರು ಕೊಡ್ತೀರಿ? ಮೋದಿಯವ್ರು ಕೊಡ್ತಾರಾ? ಸಿದ್ದರಾಮಯ್ಯ ಕೊಡ್ತಾರಾ? ಯಾರು ಕೊಡ್ತಾರಾ? ಅದ್ರ ಗ್ಯಾರಂಟಿ ಇಲ್ಲಿವರೆಗೆ ಒಬ್ಬರೇ ಕೊಟ್ಟಿದ್ರು. ಕೇಜ್ರಿವಾಲ್ರು ಪ್ರಯತ್ನ ಮಾಡಿದರು, 10+2 ಫ್ರೀ ಇಟ್ಟಿದ್ರು. ಅದರ ನಂತರ ಸಾಲ ಕೊಡೋದು ಮಾಡಿದರು. ಪಾಪ ಅವ್ರನ್ನ ಎಲ್ಲರೂ ಕೂಡ ಓಡಿಸಿ ಹೋಗಿದ್ಬಿಟ್ರಿ ಭ್ರಷ್ಟಾಚಾರಿ ಅಂತೇಳಿ. ಇವತ್ತಿಗೆ ಶುರು ಮಾಡೋಕ್ಕಾಗ್ತಿಲ್ಲ ಅವ್ರ ಭ್ರಷ್ಟಾಚಾರವನ್ನು. ಮೋದಿ ಅವರು ಕೇಂದ್ರ ಸರ್ಕಾರ ಕೈಯಲ್ಲಿ ಅಧಿಕಾರ ಇದ್ದಾಗಲೂ ಕೇಜ್ರಿವಾಲ್ರ ಮೇಲೆ ದಾಳಿ ಮಾಡಿ ಸೋಲಿಸಿದಾರಲ್ಲ, ಆ ಜನ ಕೊಟ್ಟಿದ್ದಾರೆ ನಿಮ್ಮ ಮಾತು ಕೇಳಿ. ಆದರೆ ನೀವು ಇವತ್ತಿಗೂ ಅವ್ರನ್ನ ನಿಜವಾದ ಜೈಲಿಗೆ ಎಟ್ಟಲಿಕ್ಕೆ ಯಾಕೆ ಆಗ್ತಾಯಿಲ್ಲ? ಅವ್ರನ್ನ ಜೈಲಿಗೆ ಯಾಕೆ ಕಳಿಸ್ಲಿಕ್ಕೆ ಆಗ್ತಾಯಿಲ್ಲ? ಅದು ED ಅಂತ ಪ್ರಬಲ ಶಕ್ತಿ ಇಟ್ಕೊಂಡು, CBI ಅಂತ ಪ್ರಬಲ ಶಕ್ತಿ ಇಟ್ಕೊಂಡು ಅವ್ರು ನೀವು ಅಪರಾಧಿ ಅಂತ ಯಾಕೆ ಇನ್ನೂ ಮಾಡಲಿಕ್ಕೆ ಆಗ್ತಾಯಿಲ್ಲ? ಇದಕ್ಕೆ ಮೊದಲು ಮೋದಿಯವ್ರ ಹತ್ರ ಕೊಡಬೇಕಾಗಿದೆ. ಜೊತೆಗೆ ಅವ್ರು ದೊಡ್ಡ ಸಾಹಸ ಮಾಡಿದರು. 10+2 ಫ್ರೀ ಎಜುಕೇಷನ್ನ ಹೈಯರ್ ಎಜುಕೇಷನ್ಗೆ ಲೋನ್ ಸಹಿತ ಅವ್ರು ಸ್ವತಃ ಗೌರ್ಮೆಂಟ್ ಕೊಡುವಂಥದ್ದು ಮಾಡಿದರು. ನಿಜವಾಗಿ ದೊಡ್ಡ ಸಾಹಸ ಅದು. ನೀವೆಲ್ಲರೂ ಮಾಡಿರಿ, ನಿಮ್ಗೆ ಯಾಕೆ ಸಾಧ್ಯ ಇಲ್ಲ? ಅವ್ರಿಗೆ ಸಾಧ್ಯ ಆಗಿದ್ದು ಅಂತ ಇವತ್ತು ಪ್ರಶ್ನೆ. ಜೊತೆಗೆ ಇವತ್ತು ದ್ವೇಷ ಭಾಷಣ ಜೊತೆಗೆ ಬಹಿಷ್ಕಾರದಂತಹ ಕೆಟ್ಟ ಪದ್ಧತಿಗಳನ್ನು ಹೋಗಬೇಕಾಗ್ಯದ. ಈಗೆಲ್ಲ ಹೇಳಿ ನೋಡಿದ, ತಿಳಿಸಿ ಹೇಳಿದ ರಮೇಶ್ ಅಪ್ಪ ಅನ್ನ ಸ್ವತಂತ್ರ ಗಾಂಧಿ ಮಾತು ಹೇಳಿ ಸಾಕಾಗಿದೆ. ಇವತ್ತು ಅದು ಕಠೋರವಾದ ಕಾನೂನು ತರ್ತಾ ಇದ್ದಾರೆ. ನಾವೆಲ್ಲರೂ ಅದಕ್ಕೆ ಬೆಂಬಲ ಸೂಚಿಸಬೇಕಾಗ್ತದೆ ಅಂತ ಹೇಳ್ತಾ, ಈ ತಪ್ಪಿದ ಚರ್ಚೆಗೆ ಬರ್ರಿ ಮಾತಾಡೋನು. ನಮ್ಮ ಬೊಮ್ಮಾಯಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಆ ವಿಚಾರಸಾಹಿರು ಬಂದು ಮಾತಾಡ್ರಿ. ನಾವು ಮಾತಾಡಿ ತಪ್ಪು ಅಂತ ಹೇಳ್ರಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಡಿಸ್ಲೈಕು ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. S16 ನ್ಯೂಸ್ ಅಂತ ಅತಿಶಯ ತರಮಿದು ಸತ್ಯ ಕೈಗೊಂಡು ವಂದನೆಗಳು.